ನಮಸ್ಕಾರ ಕನ್ನಡಿಗರೇ, ಇವತ್ತು ನಾವು ಮಾತಾಡ್ತಿರೋದು ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೆಡಿ ದ ಡೆವಿಲ್ ಸಿನಿಮಾದ ಟ್ರೈಲರ್ ಬಗ್ಗೆ. ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ ಸಿನಿಮಾ ಯಾವ ರೇಂಜ್ಗೆ ಇರಲಿದೆ ಅಂತ. ಧ್ರುವ ಸರ್ಜಾ ಅವರ ಲುಕ್, ಆಕ್ಷನ್, ಪ್ರೇಮ್ ಅವರ ಮೇಕಿಂಗ್ ಎಲ್ಲವೂ ಅದ್ಭುತವಾಗಿದೆ. ಅದರಲ್ಲೂ ಟ್ರೈಲರ್ನ ಕೊನೆಯಲ್ಲಿ ಬರೋ ಕಿಚ್ಚ ಸುದೀಪ್ ಅವರ ಎಂಟ್ರಿ ಅಂತೂ ಗೂಸ್ ಬಂಪ್ಸ್ ಕೊಡುತ್ತೆ. ಆದರೆ ಇದೆಲ್ಲದರ ಮಧ್ಯೆ ಕೆಲವೊಂದು ಹಿಂದಿ ರಿವ್ಯೂವರ್ಸ್ ಬೇಕಂತಲೇ ಈ ಟ್ರೈಲರ್ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಅಚ್ಚರಿ ಮತ್ತು ಬೇಸರದ ಸಂಗತಿ. ನಮ್ಮ ಕನ್ನಡದ ಎಷ್ಟೋ ಸಿನಿಮಾಗಳ ಟ್ರೈಲರ್ 5 ಭಾಷೆಗಳಲ್ಲಿ ರಿಲೀಸ್ ಆದಾಗ ಈ ಹಿಂದಿ ರಿವ್ಯೂವರ್ಸ್ ಗಪ್ಚುಪ್ಪಾಗಿರ್ತಾರೆ. ಆ ಸಿನಿಮಾಗಳು ಇವರ ಕಣ್ಣಿಗೆ ಕಾಣೋದೇ ಇಲ್ಲ. ಆದರೆ ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿರೋ ಕೆಡಿ ಟ್ರೈಲರ್ ಬಗ್ಗೆ ಮಾತ್ರ ಇದ್ದಕ್ಕಿದ್ದಂತೆ ಎಚ್ಚೆತ್ಕೊಂಡು ಯಾಕೆ ಇಷ್ಟೊಂದು ಕೆಟ್ಟದಾಗಿ ರಿವ್ಯೂ ಮಾಡ್ತಾ ಇದ್ದಾರೆ. ಟ್ರೈಲರ್ನಲ್ಲಿರೋ ಒಳ್ಳೆ ಸೀನ್ಗಳನ್ನು ಕೂಡ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ. ಇವರ ರಿವ್ಯೂಗಳಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಸುಮ್ಮನೆ ಏನೇನೋ ಮಾತಾಡ್ತಾ ವೀಕ್ಷಕರ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಈ ರಿವ್ಯೂವರ್ಸ್ ಮಾಡಿರೋ ವಿಡಿಯೋಗಳನ್ನು ನೋಡಿದ್ರೆ ಅವರೆಲ್ಲರ ಸ್ಕ್ರಿಪ್ಟ್ ಮತ್ತು ಅವರು ಹೇಳ್ತಿರೋ ಮಾತುಗಳು ಹೆಚ್ಚು ಕಡಿಮೆ ಒಂದೇ ತರ ಇವೆ. ಎಲ್ಲರೂ ಅದೇ ಕಾಪಿ ಪೇಸ್ಟ್ ಮಾಡಿದ ಹಾಗೆ ಒಂದೇ ಪಾಯಿಂಟ್ಸ್ ಇಟ್ಕೊಂಡು ಟ್ರೈಲರ್ಗೆ ಬ್ಲೇಮ್ ಮಾಡ್ತಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೇಕಿಂಗ್ ಇದ್ರೂ ಬೇಕಂತಲೇ ನಮ್ಮ ಕೆಡಿ ಟ್ರೈಲರ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಸಿನಿಮಾದ ತಾಕತ್ ಏನು ಅಂತ ನಮಗೆ ಗೊತ್ತು. ಟ್ರೈಲರ್ ನಿಜಕ್ಕೂ ಸಖತ್ತಾಗಿದೆ. ನೀವಿನ್ನು ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಈ ನೆಗೆಟಿವ್ ರಿವ್ಯೂವರ್ಸ್ಗೆ ಕೆಡಿ ಚಿತ್ರಕ್ಕೆ ನಮ್ಮ ಕನ್ನಡಿಗರ ಸಪೋರ್ಟ್ ಮೂಲಕವೇ ಉತ್ತರ ಕೊಡೋಣ.